ಹಾಯ್ ಹೆಲೋ ನಮಸ್ತೆ ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ಮತ್ತೊಂದು ವ್ಲಾಗಿಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಈ ವ್ಲಾಗನ್ನು ನಾನು ನನ್ನ ಡ್ಯೂಟಿ ಆಫೀಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇವತ್ತೇನಂತ ಕೇಳಿದರೆ 26ನೇ ತಾರೀಕು ಮಂಗಳವಾರ, ಅಂದರೆ ಕಟೀಲು ಮೇಳ ತಿರುಗಾಟಗಳು ಮುಕ್ತಾಯವನ್ನು ಮಾಡುವಂತಹ ದಿನ, ಅಂದರೆ ಪತ್ತನಾಜೆ 6 ತಿಂಗಳ ತಿರುಗಾಟಕ್ಕೆ ಪೂರ್ಣ ವಿರಾಮವನ್ನು ಹಾಕುವಂಥದ್ದು. ಇನ್ನೇನಿದು 6 ತಿಂಗಳ ಬಳಿಕ. ಸೊ ಹಾಗಾಗಿ ಗೆಜ್ಜೆ ಬಿಚ್ಚುವಂತಹ ಕಡೆಯ ಸೇವೆಯಟಕ್ಕೆ ನನಗೆ ಕಾಲೇಜಿಗೆ ರಜೆ ಇರಲಿಲ್ಲ. ಸೊ ಕಾಲೇಜಿಗೆ ಬಂದು ಕಾಲೇಜಿಂದ ರಿಟರ್ನ್ ನಾನು ಡ್ಯೂಟಿಯನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿ ಬರಬೇಕಿತ್ತು. ಸೊ ಆದ್ದರಿಂದ ನಾನು ಕಾಲೇಜಿಂದ ಡ್ಯೂಟಿಯೆಲ್ಲ ಆಗಿ ಮತ್ತು ನೇರವಾಗಿ ಮನೆಗೆ ಹೊರಟೆ. ಅಂದರೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೆ. ಏನಂತ ಕೇಳಿದರೆ, ನಮ್ಮ ತಂಡಕ್ಕೆ 1ರಿಂದ 7ನೇ ಮೇಳದ ತನಕ ಡಿವೈಡ್ ಮಾಡಿ ಪ್ರಸಂಗಗಳನ್ನು ಕೊಟ್ಟಿದ್ದರು. ಅಂದರೆ ನಮಗೆ 1 ಗಂಟೆಯಿಂದ 2:30 ಈ ರೀತಿ ಟೈಮ್ ಇದ್ದಿದ್ದರಿಂದ ಸೊ ಲೇಟ್ ಇರುತ್ತಲ್ಲ, ಹಾಗಾಗಿ ಬೇಗ ಹೋಗುವಂಥ ಏನು ಅಗತ್ಯ ಇಲ್ಲ ಅಂತ ಹೇಳಿ ಕಾಲೇಜಿಂದ ಮನೆಗೆ ಬಂದು ಮತ್ತೆ ಫ್ರೆಶ್ ಅಪ್ ಆಗಿ ಹೋಗುವ ಅಂತ ಹೇಳಿ ಹೊರಟಿರುವಂಥದ್ದು. ಸೊ ಹಾಗಾಗಿ ಕಾಲೇಜಿನಿಂದ ಡೈರೆಕ್ಟಾಗಿ ನಾನು ಮನೆಗೆ ಹೊರಟಿದ್ದೇನೆ. ಇವತ್ತೇನೂ ಅಷ್ಟೊಂದು ಮಳೆ ಏನೂ ಇರಲಿಲ್ಲ. ಈ ಕಡೆ ಸ್ವಲ್ಪ ಬಿಸಿಲೆಲ್ಲ ಇತ್ತು. ಹಾಗಾಗಿ ಏನು ಯಕ್ಷಗಾನದ ಹತ್ತಿರ ಕೂಡ, ಅಂದರೆ ಕಟೀಲಲ್ಲಿ ಕೂಡ ಮಳೆಯ ಸಮಸ್ಯೆ ಆಗಲಿಕ್ಕಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಹಾಗೆ ಆಗಿದೆ, ಮಳೆ ಏನು ಬರಲಿಲ್ಲ. ಅದು ಮುಂದೆ ವೀಡಿಯೋದಲ್ಲಿ ಬರುತ್ತೆ ನೋಡಿ. ಸೊ ನಾನು ಮನೆಯಿಂದ ಹೊರಟಿರುವಂಥದ್ದು ನಿಮಗೆ ಗೊತ್ತಿದೆ. ನನಗೆ ಬೆಳ್ತಂಗಡಿಯಿಂದ ನಮ್ಮ ಮನೆ ಚಾರ್ಮಾಡಿ, ಅಂದರೆ ಕಕ್ಕಿಂಜಿ ಹತ್ತಿರ ಅರೌಂಡ್ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಬೈಕಲ್ಲಿ 30 ಮಿನಿಟ್ಸ್ ಬೇಕಾಗುತ್ತೆ, 30 to 35 ಮಿನಿಟ್ಸ್. ಸೊ ಹಾಗೆ ನಾನು ಮನೆಗೆ ಬಂದೆ. ಬಟ್ ಮನೆಗೆ ಬರೋದಕ್ಕಿಂತ ಮುಂಚೆ ನಮಗೆ ಗಾಡಿಯಲ್ಲಿ ಸ್ವಲ್ಪ ಪೆಟ್ರೋಲ್ ಎಲ್ಲ ಇರಲಿಲ್ಲ, ಕಡಿಮೆ ಇತ್ತು. ಸೊ ಸಂಜೆ ವಾಪಸ್ಸು ಮಳೆ ಎಲ್ಲ ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮನೆಗೆ ಹೋಗಬೇಕಾದ್ರೆ ಪಂಪಿಗೆ ಹೋಗಿ ಸ್ವಲ್ಪ ಪೆಟ್ರೋಲ್ ಎಲ್ಲ ಹಾಕಿಸ್ಕೊಂಡೆ ಹೊರಟಿದ್ದೇನೆ. ಉಜಿರೆಗೆ ಬಂದೆ. ಉಜಿರೆಯಲ್ಲಿ ಮಾಮೂಲು ನಾನು ಹಾಕುವಂತಹ ಪೆಟ್ರೋಲ್ ಬಂಕ್ ಇದೆ. ಸೊ ಅಲ್ಲಿಯೇ ಬಂದು ಪೆಟ್ರೋಲನ್ನು ಹಾಕಿಸಿದ್ದೇನೆ. ಪೆಟ್ರೋಲಿಗೆ ಸ್ವಲ್ಪ ಬೆಲೆ ಎಲ್ಲ ಹೆಚ್ಚಾಗಿದೆ, ತಮಗೆಲ್ಲ ಗೊತ್ತಿದೆ. ಆದರೂ ನಾವು ಅನಿವಾರ್ಯ ಹೋಗಲೇಬೇಕು. ಹಾಗಾಗಿ ಪಂಪಿಗೆ ಬಂದು ಗಾಡಿಗೆ ಪೆಟ್ರೋಲೆಲ್ಲ ಹಾಕಿಸಿ ಅವರಿಗೆ ಏನೇ ಅಮೌಂಟ್ ಕೊಡಬೇಕು ಅದನ್ನೆಲ್ಲ ಕೊಟ್ಟು ಮತ್ತೆ ನಾನು ಅಲ್ಲಿಂದ ಮನೆಗೆ ಬಂದೆ. ಉಜಿರೆಯಿಂದ ಒಂದು 15 ಮಿನಿಟ್ಸ್ ಆಗುತ್ತೆ ಅಷ್ಟೇ ಬೈಕಲ್ಲಿ. ಈಗ ನಮ್ಮ ಕಡೆ ರಸ್ತೆ ಕೆಲಸ ಕಾರ್ಯಗಳೆಲ್ಲ ಆಲ್ಮೋಸ್ಟ್ ಡನ್, ಅಂದರೆ ಒಂದು 80 to 90% ಕ್ಲಿಯರ್ ಆಗಿದೆ. ಯಾರಾದರೂ ಬರುವವರಿದ್ದರೆ ಏನೂ ತೊಂದರೆ ಇಲ್ಲ, ಬರ್ಬೋದು. ಆಲ್ಮೋಸ್ಟ್ ಡನ್ ಆಗಿದೆ, ಕೆಲಸಗಳೆಲ್ಲವೂ ಕೂಡ ಕ್ಲಿಯರ್ ಆಗಿದೆ. ಸೊ ಬರ್ಬೋದು. ಈ ವಿಡಿಯೋ ನೋಡೋರೆಲ್ಲ ಈ ಚಾರ್ಮಾಡಿ ಘಾಟಿಗೆ ಅಲ್ಲಿಗೆ ಬರ್ತೀರಲ್ಲ. ಸೊ ನೋಡಿ, ಇದು ಸೋಮಂತರ್ಕದ ಹತ್ರ ಬ್ರಿಡ್ಜ್ ಮಾಡಿದ್ರಲ್ಲ, ಕೆಳಗಡೆ ರೋಡ್ ಕ್ಲೋಸ್ ಮಾಡಿ ಈಗ ಮೇಲ್ಗಡೆಯಿಂದನೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ರಸ್ತೆ ಕಾಮಗಾರಿಗಳೆಲ್ಲವೂ ಕೂಡ ಕ್ಲಿಯರ್ ಹಾಕ್ಕೊಂಡು ಬಂದಿದೆ. ಈಗ ಏನೇನು ಕೇಳಿದೆ, ನಾನು ಮನೆ ಹತ್ರ ಬರುವಾಗ ನೋಡಿ ಮಳೆ ಬಂದು ಹೋಗಿತ್ತು. ನಾನು ಸ್ವಲ್ಪ ಮಳೆ ಬರ್ತಿತ್ತು, ಹಾಗಾಗಿ ಬೇಗ ಮನೆಗೆ ರೀಚ್ ಆಗುವ ಅಂತ ಹೇಳಿ ಶಾಪಿಗೆಲ್ಲ ಹೋಗ್ಲಿಕ್ಕಿತ್ತು. ಶಾಪಿಗೂ ಹೋಗದೆ ಡೈರೆಕ್ಟಾಗಿ ಮನೆಗೆ ಬಂದೆ. ಮಳೆಗೆ ಚೂರು ಒದ್ದೆ ಹಾಕ್ಕೊಂಡೆ ಬಂದಿದ್ದೇನೆ. ಕೋಟ್ ಹಾಕಲಿಕ್ಕೆ ಮನೇನು ಹತ್ತಿರ ಬಂತಲ್ಲ ಅಂತ ಹೇಳಿ ಕೋಟ್ ಬೇರೆ ಹಾಕಲಿಲ್ಲ. ಸೊ ಹಾಗಾಗಿ ಬೇಗ ಬಂದು ಮನೆ ಹತ್ರ ಬೈಕ್ ಈಗ ಹೋಗೋದಿಲ್ಲ. ನಾನು ನನ್ನ ಅಜ್ಜಿ ಮನೆಯಲ್ಲಿ ಬೈಕನ್ನು ನಿಲ್ಲಿಸ್ತೇನೆ, ಅಥವಾ ಮನೆ ಎದುರುಗಡೆ ಒಂದು ಶಾಪೇ ಇದೆ, ಅಲ್ಲಿ ಕೆಳಗಡೆ ಬೈಕನ್ನು ನಿಲ್ಲಿಸಿ ಹೋಗ್ತೇನೆ. ಅಂದರೆ ಅಲ್ಲಿ ಅದು ಹಾಕಿರುವಂತಹ ಮಣ್ಣು ಅದೇನಾಗುತ್ತೆ ಕೇಳಿದರೆ ಬೈಕ್ ಸ್ಕಿಡ್ ಆಗುತ್ತೆ, ಮೇಲೆ ಹೋಗೋದಕ್ಕೆ ಕೇಳೋದಿಲ್ಲ. ಸೊ ಹಾಗಾಗಿ ನೋಡಿ ತೋರಿಸ್ತೇನೆ. ರೋಡ್ ಕ್ರಾಸ್ ಮಾಡಿ ಎದುರುಗಡೆ ಇರುವಂಥದ್ದು ರೋಡ್ ಸೈಡೇ ಮನೆ, ನಿಮಗೆ ಗೊತ್ತಿದೆ, ನಾನು ಈ ಹಿಂದೆ ಕೂಡ ಹೇಳಿದ್ದೇನೆ. ನೋಡಿ ಇದು ಮನೆ ನೋಡಿ, ಎಲ್ಲ ಮಣ್ಣು, ಅದು ಬೈಕ್ ಹತ್ತಲಿಕ್ಕೆ ಕೇಳೋದಿಲ್ಲ. ಹಾಗಾಗಿ ಬೈಕ್ ಕೆಳಗಡೆ ನಿಲ್ಲಿಸಿ ನಾನು ಮನೆಗೆ ಬಂದೆ. ನೋಡಿ ನಮ್ಮದೊಂದು ಪುಟ್ಟ ಮನೆ, ಏನು ಅಷ್ಟು ಇದಿಲ್ಲ. ಬಟ್ ಹಾಗಾಗಿ ಮನೆಗೆ
ಬಂದು ಸ್ವಲ್ಪ ನಿದ್ರೆ ಮಾಡಿ ಅಂದರೆ ಸ್ವಲ್ಪ ರೆಸ್ಟ್ ಬೇಕಿತ್ತು. ಹಾಗಾಗಿ ನಿದ್ರೆ ಮಾಡಿ ಆಮೇಲೆ ಹೊರಡೋಣ ಅಂತ ಹೇಳಿ ಮತ್ತೆ ನಿದ್ದೆಯಿಂದ ಎದ್ದು ಟೀ ಎಲ್ಲ ಕುಡಿದು ಡೈರೆಕ್ಟಾಗಿ ಕಟೀಲಿಗೆ ಹೊರಟಿರುವಂಥದ್ದು. ನವೀನನ್ನು ಈ ಬಾರಿ ಇರಲಿಲ್ಲ, ನಾನು ಅವರ ಹತ್ರ ಹೇಳಿದೆ ನಾನು ಮುಂದೆ ಹೋಗ್ತೇನೆ, ನೀವು ಹಿಂದೆಯಿಂದ ಬನ್ನಿ, ನನಗೆ ಬೇರೆ ವರ್ಕ್ ಇತ್ತು. ಸೊ ಹಾಗಾಗಿ ಅವರು ಮತ್ತೆ ಹಿಂದೆಯಿಂದ ಬಂದರು. ನಾನು ನನ್ನ ಗಾಡಿಯಲ್ಲೇ ಹೋದೆ, ಅವರು ಸ್ಕೂಟಿ ತಗೊಂಡು ಬಂದರು. ಅವರು ಸ್ವಲ್ಪ ಲೇಟಾಗಿ ಬಂದಿದ್ದಾರೆ. ಸೊ ಮನೆಯಿಂದ ಹೊರಟು ಉಜ್ಜಿರೆ ಮತ್ತು ನೋಡಿದ್ದು ಮೂಡಬಿದ್ರೆಯಲ್ಲಿ ನನಗೆ ಚೂರು ವರ್ಕ್ ಇತ್ತು, ಹಾಗಾಗಿ ಮೂಡಬಿದ್ರೆಯಲ್ಲಿ ನಿಲ್ಲಿಸಿದ್ದೆ ನಾನು. ಮೂಡಬಿದ್ರೆಯಿಂದ ಮತ್ತೆ ಕಟೀಲಿಗೆ ಬಂದೆ. ಕಟೀಲಲ್ಲಿ ಮೂಡಬಿದ್ರೆ ನೋಡಿ ಸ್ವಲ್ಪ ವೆಹಿಕಲ್ಸಲ್ಲಿತ್ತು. ನೋಡಿ ನಾನು ಕಟೀಲಿಗೆ ಬಂದು ನಾನು ಬೈಕ್ ಮೇಲ್ಗಡೆ ಪಾರ್ಕಿಂಗ್ ಮಾಡಿಸಿದ್ದೆ. ಕೆಳಗಡೆ ನೋಡುವಾಗ ನೋಡಿ ಫುಲ್ಲು ರಶ್ ಇತ್ತು. ಕಾರಣ ಏನು ಕೇಳಿದರೆ ಈ ಬಾರಿ ಮಳೆ ಇರಲಿಲ್ಲ. ಮಳೆ ಇರದೇ ಇರುವಂತಹ ಕಾರಣದಿಂದಾಗಿ ಫುಲ್ಲು ರಶ್ ಇತ್ತು. ನಮಗಿದು ಈ ಬಾರಿಯ ಕೊನೆಯ ಸೇವೆಯಾಟವು ಅಥವಾ ಮೇಳ ಹೊರಡುವಾಗ ಏನು ಜೋಶು ಹುಮ್ಮಸ್ಸಿತ್ತಲ್ಲ, ಆ ರೀತಿಯ ಅನುಭವ ಆಗ್ತಾಯಿತ್ತು. ಮೇಳ ಇನ್ನೇನು ಹೊರಡುವಂತಹ ಸಮಯದಲ್ಲಿ ಹೇಗೆ ತುಂಬ ಎಂಜಾಯ್ಮೆಂಟ್ ಇರುತ್ತೋ ಅಥವಾ ಹಾಗೆ ಫೀಲ್ ಆಗ್ತಾಯಿತ್ತು. ಮಳೆಯ ಸಮಸ್ಯೆ ಕೂಡ ಇರಲಿಲ್ಲ. ಸೊ ನೋಡಿ ಜನ ಎಲ್ಲ ಫುಲ್ಲು ಈ ಕಟೀಲ್ ಮೇಳ ಹೊರಡುವಂಥದ್ದು ಅಥವಾ ಮೇಳ ಒಳಗಾಗುವಂಥ ಟೈಮಲ್ಲಿ ಒಂದು ವಿಧವಾದ ಜಾತ್ರೆ ಸಂತೋಷ ಅಂತಲೇ ಹೇಳ್ಬೋದು. ಫುಲ್ ಎಲ್ಲ ದಕ್ಷಿಣ ಕನ್ನಡ, ಉಡುಪಿ ಎಲ್ಲ ನಾನಾ ಭಾಗದಿಂದ ಬರ್ತಾ, ಯಾರಾದರೂ ಬೇರೆ ನನ್ನ ಸಬ್ಸ್ಕ್ರೈಬರ್ಸ್ ಇದ್ದರೆ ನೋಡಿ, ಇದು ನಮ್ಮ ಮಂಗಳೂರಿನ ಅಥವಾ ಅಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಕಟೀಲು ಯಕ್ಷಗಾನ ಕ್ಷೇತ್ರ. ಇಲ್ಲಿ ಯಕ್ಷಗಾನ ಪ್ರಧಾನ ಹರಕೆ ಆಟವನ್ನಾಗಿ ಆಡಿಸುವಂಥದ್ದು. ನಮಗಿಲ್ಲಿ ಏನಂತ ಕೇಳಿದ್ರೆ, ಈ ಯಕ್ಷಗಾನದ ಮೇಳ 6 ತಿಂಗಳು ತಿರುಗಾಟಕ್ಕೆ ಹೊರಡುವಂತಹ ಸಮಯದಲ್ಲೂ ಕೂಡ ಇದೇ ರೀತಿಯ ಗೌಜಿ ಗಮ್ಮತ್ತು, ಮತ್ತು ಮೇಳ ಒಳಗಾಗುವ ಸಮಯದಲ್ಲೂ ಕೂಡ ಇದೇ ರೀತಿಯ ಗೌಜಿ ಗಮ್ಮತ್ತು ಇರುತ್ತೆ. ಅಂದರೆ ಮತ್ತು ಇನ್ನೂ ಏನಿದ್ರು 6 ಮಂತ್ ಗ್ಯಾಪ್ ಇರುತ್ತಲ್ಲ, ಅಷ್ಟರವರೆಗೆ ಇನ್ನು ನಾವು ಡಿಸೆಂಬರಲ್ಲಿ ಮೇಳ ಹೊರಡಲಿಕ್ಕೆ ಮೋಸ್ಟ್ಲಿ. ನಮಗೆ ಈ ಕರಾವಳಿ ಮಂಗಳೂರು ಭಾಗದ ಜನರಿಗೆ ಇದೊಂದು ವಿಧವಾದ ಹಬ್ಬ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡಿ ಇದೆಲ್ಲ ಜನ ಎಲ್ಲ ಇದ್ದರು, ಒಂದಷ್ಟು ಜನ ಸಿಕ್ಕಿದ್ರು, ಮಾತಾಡಿದರು ಸಬ್ಸ್ಕ್ರೈಬರ್ ಅಂತ ಹೇಳಿ. ನಾನು ಸ್ವಲ್ಪ ಗಡಿಬಿಡಿಯಲ್ಲಿದ್ದೆ, ನಮಗೆ ವೇಷದ ನಾನು ಹೋದದ್ದೇ ಲೇಟ್ ಅಲ್ವಾ, ಬೇರೆ ಬೇರೆ ಪ್ರಸಂಗಗಳೆಲ್ಲ ಆಗ್ತಾಯಿತ್ತು. ಒಂದಷ್ಟು ಜನ ನೋಡಿ ವೇಷಕ್ಕೆಲ್ಲ ರೆಡಿ ಆಗ್ತಾಯಿದ್ರು. ಇದು ಮೋಸ್ಟ್ಲಿ ಇದು 3ನೇ ಮೇಳ, 3ನೇ ಮೇಳದ ಅವರ ಪ್ರದರ್ಶನಕ್ಕೆ ರೆಡಿ ಆಗ್ತಾಯಿದ್ರು. ತದನಂತರ ಇದ್ದಿರುವಂಥದ್ದು 4-5 ನಮ್ಮ ತಂಡಕ್ಕೆ. ಅದಕ್ಕಿಂತ ಮುಂಚೆ ಹೋಗಿ ನಾನೊಂದು ಊಟ ಮಾಡಿಕೊಂಡು ಬರೋಣ ಅಂತ ಹೇಳಿ ಹೊರಟೆ. ಒಂದಷ್ಟು ಹೊತ್ತು ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದೆ. ಆಲ್ರೆಡಿ ಫುಲ್ಲು ಚೌಕಿ ರಶ್ ಇತ್ತು. ಪ್ರೇಕ್ಷಕರಿದ್ದರು ವೇಷವನ್ನು ನೋಡುವಂಥದ್ದು, ಚೌಕಿಯ ಸೊಬಗನ್ನು ನೋಡುವಂಥ. ಹೆಚ್ಚಿನವರಿಗೆ ಯಕ್ಷಗಾನ ನೋಡೋದ್ರಲ್ಲಿ ಆಸಕ್ತಿ ಇರೋದಿಲ್ಲ, ಚೌಕಿಯಲ್ಲಿ ವೇಷ ಮಾಡುವಂಥದ್ದು, ಕಲಾವಿದರನ್ನು ನೋಡುವಂಥದ್ದು ಬಹಳ ಆಸಕ್ತಿ ಇರುತ್ತೆ. ನಾವು ಕೂಡ ಸಣ್ಣವರಿರುವಾಗ ಇದೇ ರೀತಿ ಇದ್ದಿರುವಂಥದ್ದು. ಸೊ ಹಾಗಾಗಿ ಚೌಕಿಯಲ್ಲಿ ಒಂದಷ್ಟು ನೋಡಿ ಪ್ರೇಕ್ಷಕರು ಹೇಗೆ ಎಲ್ಲ ಕಲಾವಿದರನ್ನು ರಂಗಸ್ಥಳದಲ್ಲಿ ನೋಡ್ತಾರೆ, ಚೌಕಿಯಲ್ಲಿ ಹೇಗೆ ಅಂತ ಹೇಳಿ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ರು. ಸೊ ಬಹಳ ಖುಷಿಯಾಯಿತು. ಸೊ ಈ ಕಾರಣದಿಂದಾಗಿ ಇಲ್ಲಿ 4ನೇ ಮೇಳದವರು ರೆಡಿ ಆಗ್ತಾಯಿದ್ರು. ಇಲ್ಲಿ 4ನೇ ಮೇಳದಾದ ನಂತರ ನಮಗೆ ರೆಡಿ ಆಗಬೇಕಿತ್ತಲ್ಲ. ಸೊ ನಾನು ಕೂಡ ಬೇಗ ರೆಡಿ ಆದೆ, ಮೇಕಪ್ ಎಲ್ಲ ಹಾಕಿದ್ರು. ನಮ್ಮ ತಂಡದಲ್ಲಿ ನಮ್ಮ 5ನೇ ಮೇಳದಲ್ಲಿ ಹೆಚ್ಚಿನವರಿಗೆ ವೇಷ ಏನಂತ ಕೇಳಿ ಡೊಂಬರಾಟ ಅದು ಇದೆಲ್ಲ ವೇಷ ಹಾಕಿದ್ರು. ಸೊ ಎಂಜಾಯ್ ಮಾಡ್ತಾಯಿದ್ರು, ಅವ್ರದ್ದೆಲ್ಲ ಎಂಜಾಯ್ಮೆಂಟನ್ನು ಮಾಡ್ತಾಯಿದ್ರು. ನಮ್ಮ ತಂಡದಲ್ಲಿ ಕೂಡ ನವೀನನ್ನಾಗಲಿ ಬೇರೆ ಎಲ್ಲ ರೆಡಿ ಆಗಿದ್ದರು, ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದೆವು ನಾವು ಕೂಡ. ನಮ್ಮ ಏನು ರೆಡಿಯಾಗಿ ನಮಗಿದ್ದಿರುವಂಥದ್ದು ಶಿವಪ್ರಭೆ ಎನ್ನುವಂತಹ ಪ್ರಸಂಗ ಇತ್ತು. ಚೆನ್ನಾಗಾಗಿದೆ ವೇಷ ಎಲ್ಲ, ಪ್ರಸಂಗ ಚೆನ್ನಾಗಾಗಿದೆ. ಎಲ್ಲ ತಂಡದವರು 1ರಿಂದ 7ನೇ ಮೇಳ ತನಕ ಆಲ್ಮೋಸ್ಟ್ ಎಲ್ಲರೂ ಕೂಡ ಟೈಮನ್ನು ಕವರ್ ಮಾಡಿದ್ದಾರೆ. ನಮಗೊಂದು ಟೈಮ್ ಟೇಬಲನ್ನು ಕೊಟ್ಟಿದ್ದರು, ಈ ರೀತಿ ಫಾಲೋ ಅಪ್ ಮಾಡಬೇಕಲ್ಲಿದ್ದರೆ ಬೆಳಿಗ್ಗೆ ಕಷ್ಟ ಆಗುತ್ತೆ ಅಂಥೇಳಿ. ಅದು ಫಾಲೋ ಮಾಡಿದ್ದಾರೆ. ನೋಡಿ ನಮ್ಮ ಮೇಳದ ಯಾರು ರವಿ ಮುಂಡಾಜ್ ಆಗಲಿ, ನಿತಿನ್ ಆಗಲಿ, ಉಳಿದ ವೇಷ ಮಕ್ಕಳೆಲ್ಲ ಇದ್ರಲ್ಲ, ಎಲ್ಲರೂ ಕೂಡ ರೆಡಿಯಾಗಿ ಒಂದಷ್ಟು ಫೋಟೋವನ್ನೆಲ್ಲ ತಗೊಳ್ತಾ ಇದ್ದರು. ನಾವೆಲ್ಲ ರೆಡಿಯಾಗಿದ್ದೇವೆ. ಬಟ್ ಹೋಗಲಿಕ್ಕೆ 4ನೇ ಮೇಳದ
ಇದು ಪ್ರಸಂಗ ಮುಕ್ತಾಯ ಆಗಿರಲಿಲ್ಲ. ಸೊ ಅಲ್ಲಿವರೆಗೆ ನಾನು ಕೂಡ ಪಕಡಿ ಎಲ್ಲ ಕಟ್ಟಿ ನನ್ನ ವೇಷ ಎಲ್ಲ ಆಗಿ, ಮತ್ತು ನನ್ನ ವೇಷದ್ದು ವೀಡಿಯೋಸ್ ಕ್ಲಿಪ್ ಇದರಲ್ಲಿ ಇಲ್ಲ, ಹಾಕಲಿಲ್ಲ. ಇದ್ದರೆ ಆ್ಯಡ್ ಮಾಡ್ತೇನೆ ನೋಡಿ. ನಮ್ಮದೆಲ್ಲ ಆಗಿ ಮತ್ತೆ ನಾನು ಅಲ್ಲಿಂದ ಹೊರಟಿದ್ದೇನೆ. ವೇಷ ಎಲ್ಲ ಮುಗಿಸಿ ಸರಿಸುಮಾರು 2:30-3 ಗಂಟೆ ಆಗಿದೆ ಹೊರಡುವಾಗ. ಮತ್ತು ಮ್ಯಾನೇಜರ್ ಹತ್ರ, ದನಿಗಳ ಹತ್ರ ಎಲ್ಲ, ಮತ್ತು ನೋಡಿ ನನ್ನ ಫ್ರೆಂಡ್ ಒಬ್ಬರು ಸಿಕ್ಕಿದ್ರು, ಕೈಕಂಬದವರು, ಯೋಗೀಶ್ ಅಂತ ಹೇಳಿ. ಅವರು ಬ್ಯಾಂಕ್ ಎಂಪ್ಲಾಯಿ, ನಮ್ಮ ವೇಷದ ದೊಡ್ಡ ಅಭಿಮಾನಿ. ಅವರು ಕೂಡ ಸಿಕ್ಕಿದ್ರು. ಮತ್ತು ಬೇರೆ ನಮ್ಮ ಪರಿಚಯದವರು ಶಿರ್ತಾಡಿ ಅವರು, ಯಾರು ರವೀಂದ್ರ ಪೂಜಾರಿ ಅಂತ ಹೇಳಿ ಅವರು, ಮತ್ತು ಅವರ ಅಕ್ಕ ಎಲ್ಲ ಸಿಕ್ಕಿದ್ರು. ಅವರು ಕೂಡ ಮಾತಾಡಿದರು. ಒಂದಷ್ಟು ಜನ ಮಾತಾಡಿದ್ದಾರೆ. ಮತ್ತು ಅಲ್ಲಿಂದ ನಾನು ಮನೆಗೆ ಹೊರಟಿರುವಂಥದ್ದು. ಈ ನಡುವೆ ಯಾರಿಗೆಲ್ಲ ನಾನು ಮಾತಾಡಲಿಕ್ಕೆ ಸಿಗಲಿಲ್ಲ, ಅಥವಾ ಅದಕ್ಕೆ ಕ್ಷಮೆಯನ್ನೇ ಯಾಚಿಸ್ತೇನೆ. ಸ್ವಲ್ಪ ಬ್ಯುಸಿ ಇರ್ತೇವಲ್ಲ, ಈ ಕಾರಣದಿಂದಾಗಿ. ಸೊ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಖಂಡಿತವಾಗಿಯೂ ಸಿಗ್ತೇನೆ ಅಂತ ಹೇಳ್ತಾ, ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ. ಮನೆಗೆ ಬಂದು ಮಲಗುವಾಗ ಬೆಳಿಗ್ಗೆ 4:15 ಗಂಟೆ ಆಗಿತ್ತು.